ಶ್ರೀವನರುಹಾಂಬಕನ ನೇತ್ರಗಳೇವೆ ಮನೆಯನಿಸಿ ಸುಜನರಿಗೆ ಕರಾವಲಂಬನವೀವ ತೆರದಿ ಮಯೂಖ ವಿಸ್ತರಿಪಾ ಆವಿವಸ್ವಾನೆಂದೆನಿಸುವ ವಿಭಾವ ಸುವಹರ್ನಿಶಿಗಳಲ್ಲಿ ಕೊಡಲೀವ ಸುಂದರೆಯೊಳು ವಿಪಶ್ಚಿತರೊಡನೆ ಸುಜ್ಞಾನ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಿಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 24. ಶ್ರೀ ವನರುಹಾಂಬುಕನ ನೇತ್ರಗಳೇವೆ ಮನೆಯನಿಸಿ ಸುಜನರಿಗೆ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 12ನೆಯ ಕಕ್ಷಾಪನ್ನರಾದ ವಿವಸ್ವಾನ್ ನಾಮಕ ಸೂರ್ಯದೇವನನ್ನು ಸ್ಮರಣೆ ಮಾಡ್ತಾರೆ. ಶ್ರೀ ಎಂದರೆ ಮಂಗಳ ಸ್ವರೂಪನ ಮತ್ತು ಕಾಂತಿ ವಿಶಿಷ್ಟ. ವನರುಹ ನೀರನ್ನು ಭೇದಿಸಿಕೊಂಡು ಮೇಲಕ್ಕೆ ಬರುವ ಕಮಲ ಪುಷ್ಪವು. ವನ ನೀರು, ರುಹ ಭೇದಿಸಿಕೊಂಡು. ಅಂಬರ ನೇತ್ರ ಶ್ರೀ ಪರಮಾತ್ಮನ ನೇತ್ರಗಳು ಅತ್ಯಂತ ಮನೋಹರ, ಅಪ್ರಾಕೃತ, ಕಮಲ ಪುಷ್ಪ ದಳದಂತೆ ವಿಶಾಲವಾಗಿ ಸುಂದರವಾಗಿದೆ. ಇದರಿಂದ ಶ್ರೀ ಪರಮಾತ್ಮನು ಕಮಲದಳಾಯತಾಕ್ಷನು ಅಂದರೆ ವನರುಹಾಂಬಕನು. ಅಂತಹ ವನರುಹಾಂಬಕನ ನೇತ್ರಗಳೇವೇ ಕಣ್ಣುಗಳು ಸೂರ್ಯನಿಗೆ ಆಶ್ರಯ ಸ್ಥಾನವು. ಪುರುಷರೂಪಿ ಶ್ರೀ ಪರಮಾತ್ಮನ ನೇತ್ರಗಳಿಂದ ಸೂರ್ಯನು ಉತ್ಪನ್ನನಾದನು. ಇದಕ್ಕೆ ಪ್ರಮಾಣ ಚಕ್ಷೆ ಸೂರ್ಯೋಜಾಯತ ಪುರುಷ ಸೂಕ್ತ ಶ್ರುತಿ ವಾಕ್ಯವಿದು. ಇದರಿಂದ ಸೂರ್ಯನಿಗೆ ಪರಮಾತ್ಮನ ನೇತ್ರದಲ್ಲಿಯೇ ಉತ್ಪತ್ತಿ, ಅವನಿಗೆ ಅದೇ ಆಶ್ರಯ ಸ್ಥಾನವು. ಅಂತಹ ಪುರುಷರೂಪಿ ಪರಮಾತ್ಮನ ನೇತ್ರ ಸ್ಥಾನಗತ ಸೂರ್ಯನು ತನ್ನ ಪ್ರಕಾಶಮಾನವಾದ ಕಿರಣಗಳಿಂದ ಸಮಗ್ರ ಜಗತ್ತನ್ನು ಬಳಸುವನು. ಮಯೂಖ ಎಂದರೆ ಕಿರಣಗಳು ಎಂದರ್ಥ. ಕಿರಣೋಸ್ರ ಮಯೂಖಾಂಶು ಗಭಸ್ತಿ ಘೃಣಿಗೃಷ್ಟಯ. ಇದು ಅಮರಕೋಶ ವಾಕ್ಯ. ಸಚೇತನರಾದ ಭಗವದ್ಭಕ್ತರು ಸುಜನರು ಇವರಿಗೆ ಅಂದರೆ ಸುಜನರಿಗೆ ಕೈ ನೀಡಿ ಅವರನ್ನು ಎತ್ತಿ ಉದ್ಧರಿಸುವಂತೆ ತೋರುವುದು ಶ್ರೀ ಸೂರ್ಯನ ಕಿರಣಗಳ ಸಮೂಹಗಳು. ಮಯೂಖ ಕಿರಣಗಳು ಕರಾವಲಂಬನನ ಸದೃಶ. ಪ್ರಕಾಶದಿಂದ ಬೆಳಗುತ್ತಿರುವ ಸೂರ್ಯನಿಗೆ ವಿವಸ್ವಂತ ಎಂಬ ನಾಮ. ವಿವಸ್ವಾನ್ ನಾಮಕ ಸೂರ್ಯನು ದ್ವಾದಶಾದಿತ್ಯರಲ್ಲಿ ಒಬ್ಬವನು. ವಿಭಾವಸು ಎಂದರೆ ಸೂರ್ಯನು ಎಂದರ್ಥ. ಕಾಂತಿಯುಕ್ತನಾದ್ದರಿಂದ ಈ ಹೆಸರು. ಅಂತಹ ಸೂರ್ಯನು ನಮಗೆ ಹಗಲು ರಾತ್ರಿಗಳಲ್ಲಿ ಅಂದರೆ ಸದಾ ಸರ್ವಕಾಲಗಳಲ್ಲಿ ಅಹರ್ನಿಶಿಗಳಲ್ಲಿ ಸಮೀಚೀನವನ್ನು ಕೊಡಲಿ. ಜ್ಞಾನಿಗಳಿಗೆ ವಿಪಕ್ಷತರು ಎಂದು ಹೆಸರು. ಭಗವದ್ವಿಪರ್ಯರ ಸಮೀಚೀನ ಜ್ಞಾನವುಳ್ಳವರು. ವಸುಂಧರ ಭೂಮಂಡಲ ಭೂ ರಚಲಾನಂತ ರಸ ವಿಶ್ವಂಬರ ಸ್ಥಿತ ಧರಾಕ್ಷಣಿ ಜ ಕಶ್ಯಪೀಕ್ಷಿತಿ ಸರ್ವಸಂಹ ಹಸುರ್ದೋರ್ವಿ ವಸುಂಧರ ಎಂದ ಅಮರಕೋಶ ನಮ್ಮನ್ನು ಸಜ್ಜನರ ಸತ್ಸಹವಾಸದಲ್ಲಿಟ್ಟು ಭಗವದ್ಭಕ್ತರಾದ ಸುಸಮೀಚೀನವಾದ ಜ್ಞಾನವನ್ನು ಈ ಭೂಮಂಡಲದಲ್ಲಿ ಇಡಲಿ ಎಂದು ಸೂರ್ಯನನ್ನು ಕುರಿತು ಸ್ತೋತ್ರ ಮಾಡಿದ್ದಾರೆ. ಸೂರ್ಯನು 12ನೇ ಕಕ್ಷಾಪನ್ನನು. ಶತರೂಪಾದೇವಿ, ಯಮದೇವರು, ಚಂದ್ರ ಸೂರ್ಯನ ಸಮಾನ ಕಕ್ಷಾಪನ್ನರು. ಸೂರ್ಯನು ರೂಪಕ್ಕೆ ಅಭಿಮಾನಿ, ಐತೇಂದ್ರಿಯಾಭಿಮಾನಿ, ತತ್ವದೇವತೆ. ಸಂಜ್ಞಾ ಛಾಯಾ ಇಬ್ಬರೂ ಸೂರ್ಯನ ಪತ್ನಿಯರು. ಸಂಜ್ಞಾದೇವಿಯಿಂದ ಯಮನನ್ನು ಮತ್ತು ಛಾಯಾದೇವಿಯಿಂದ ಶನಿಯನ್ನು ಪುತ್ರರನ್ನಾಗಿ ಪಡೆದವನು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.